ಡೀಪ್ ಫೇಕ್ ವಿಡಿಯೋ ಮಾಡಿದ್ರೆ ಶೇರ್ ಮಾಡಿದ್ರೆ ಜೈಲು ಫೇಕ್ಸ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಲವ್ ಪಾಯಿಂಟ್. ಒಂದು ಕಾಲದಲ್ಲಿ ಫೋಟೋ ಮತ್ತು ವಿಡಿಯೋ ಅಂದರೆ ಅದು ಸತ್ಯದ ಸಾಕ್ಷಿಯಾಗಿತ್ತು. ಕಣ್ಣಾರೆ ನೋಡಿದ್ದನ್ನ ಮಾತ್ರ ನಂಬಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಆದರೆ ಇವತ್ತು ನೀವು ಕಣ್ಣಾರೆ ನೋಡೋದು ಕೂಡ ಸುಳ್ಳಾಗಿರಬಹುದು. ಇತ್ತೀಚೆಗೆ ಒಬ್ಬರು ಪ್ರಖ್ಯಾತ ತೆಲುಗು ನಟಿಯ ಅಶ್ಲೀಲ ವಿಡಿಯೋ ಒಂದು ವೈರಲ್ ಆಗಿತ್ತು. ನೋಡೋಕ್ಕೆ ಸೇಮ್ ಟು ಸೇಮ್ ಅವರ ತರಾನೇ ಇತ್ತು. ಆದರೆ ಅದು ಅವರಲ್ಲ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಬಳಸಿ ಸೃಷ್ಟಿಸಿದ ನಕಲಿ ವಿಡಿಯೋ. ಅದು ಕೇವಲ ಸೆಲೆಬ್ರಿಟಿಗಳು ಮಾತ್ರ ಅಲ್ಲ, ಕಾಲೇಜ್ಗೆ ಹೋಗುವ ಹುಡುಗಿಯರು, ಕೆಲಸಕ್ಕೆ ಹೋಗುವ ಮಹಿಳೆಯರು, ಇವತ್ತು ಯಾರು ಕೂಡ ಸೇಫ್ ಅಲ್ಲ. ತಮಾಷೆಗೆ ಅಂತ ನೀವು ಮಾಡುವ ಒಂದು ವಿಡಿಯೋ ಅಥವಾ ನೋಡ್ರಪ್ಪ ಏನಾಗಿದೆ ಅಂತ ನೀವು ಶೇರ್ ಮಾಡುವ ಒಂದು ವಿಡಿಯೋ ನಿಮ್ಮನ್ನು ಜೈಲಿಗೆ ಕಳಿಸಬಹುದು. ಹೌದು, ಈಗ ಹಳೆಯ ಕಾನೂನಿಲ್ಲ, ಹೊಸ BNS ಜಾರಿಗೆ ಬಂದಿದೆ, ಅಂದರೆ ಭಾರತೀಯ ನ್ಯಾಯ ಸಂಹಿತ. ಬನ್ನಿ ಕಾನೂನು ಏನು ಹೇಳುತ್ತೆ ಅಂತ ವಿವರವಾಗಿ ನೋಡೋಣ. ಮೊದಲು ವಿಷಯ ಅರ್ಥ ಮಾಡಿಕೊಳ್ಳೋಣ. ಡೀಪ್ ಫೇಕ್ ಅಂದರೆ ಒಬ್ಬ ವ್ಯಕ್ತಿಯ ಮುಖವನ್ನು ತಂತ್ರಜ್ಞಾನ ಬಳಸಿ ಇನ್ನೊಬ್ಬರ ದೇಹಕ್ಕೆ ಜೋಡಿಸೋದು. ಇದನ್ನು ನೋಡಿದಾಗ ಯಾರಿಗಾದರೂ ಇದು ನಿಜ ಅಂತಾನೆ ಅನ್ಸುತ್ತಾ? ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋ ಭರದಲ್ಲಿ ಅಥವಾ ದ್ವೇಷ ತೀರಿಸಿಕೊಳ್ಳೋಕೆ ಕೆಲವರು ಈ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಈಗ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ತೆಲುಗು ಚಿತ್ರರಂಗದ ಘಟನೆಯ ನಂತರ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿವೆ. ಹಾಗಾದರೆ ಇಂತಹ ತಪ್ಪು ಮಾಡಿದರೆ ಹೊಸ BNS ಕಾನೂನಿನಲ್ಲಿ ಯಾವ ಸೆಕ್ಷನ್ ಬೀಳುತ್ತೆ, ಶಿಕ್ಷೆ ಏನಾಗುತ್ತೆ? ಸ್ನೇಹಿತರೆ, ಇಲ್ಲಿ ಗಮನವಿಟ್ಟು ಕೇಳಿ. ಪೊಲೀಸರು ಈಗ ಮುಖ್ಯವಾಗಿ 3 ರಿಂದ 4 ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲೆ ಮಾಡ್ತಾ ಇದ್ದಾರೆ. BNS ಸೆಕ್ಷನ್ 336 ನಕಲಿ ಸೃಷ್ಟಿ ಅಂದರೆ ಫೋರ್ಜರಿ. ಮೊದಲು ಫೋರ್ಜರಿ ಅಂದರೆ ಕೇವಲ ಆಸ್ತಿಪತ್ರ ಹಾಗೂ ಸಹಿ ಫೋರ್ಜರಿ ಮಾಡೋದು ಅಂತ ಇತ್ತು. ಆದರೆ ಹೊಸ ಕಾನೂನಿನಲ್ಲಿ ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಂದರೆ ವಿಡಿಯೋ ಮತ್ತು ಆಡಿಯೋವನ್ನು ಎಡಿಟ್ ಮಾಡಿ ಅದು ಒರಿಜಿನಲ್ ಅಂತ ಬಿಂಬಿಸಿದ್ರೆ ಅದು ಕೂಡ ಫೋರ್ಜರಿ ಆಗುತ್ತೆ. ಇದಕ್ಕೆ ಶಿಕ್ಷೆ ಎಷ್ಟು ಗೊತ್ತಾ? 2 ವರ್ಷದಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗಬಹುದು ಮತ್ತು ದಂಡ ಕೂಡ ಕಟ್ಟಬೇಕಾಗತ್ತೆ. ಇನ್ನು BNS ಸೆಕ್ಷನ್ 356 ಬೇರೆಯವರ ಗೌರವ ಹಾಳು ಮಾಡುವ ಉದ್ದೇಶದಿಂದ ವಿಡಿಯೋ ಮಾಡಿ ಹರಿಬಿಟ್ರೆ ಈ ಸೆಕ್ಷನ್ ಅಡಿ ಕೇಸ್ ಬುಕ್ ಆಗುತ್ತೆ. ಇದರಲ್ಲಿ 2 ವರ್ಷ ಜೈಲು ಶಿಕ್ಷೆ ಇದೆ. ಇನ್ನು IT ಆಕ್ಟ್ ಸೆಕ್ಷನ್ 66D, ಇದು ತುಂಬ ಮುಖ್ಯ. ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸಿ ನಾನು ಬೇರೆ ವ್ಯಕ್ತಿ ಎಂದು ಮೋಸ ಮಾಡೋದು ಅಂದರೆ ಬೇರೆಯವರ ಮುಖ ಬಳಸಿ ವಿಡಿಯೋ ಮಾಡುವುದು ಕೂಡ ಅದರ ಅಡಿಯಲ್ಲಿ ಬರುತ್ತೆ. ಇದಕ್ಕೆ 3 ವರ್ಷ ಜೈಲು ಮತ್ತು 1 ಲಕ್ಷ ದಂಡ ಇರುತ್ತೆ. ಇನ್ನು IT ಆಕ್ಟ್ ಸೆಕ್ಷನ್ 67 ಮತ್ತು 67A, ಒಂದು ವೇಳೆ ಡೀಪ್ ಫೇಕ್ ವಿಡಿಯೋ ಅಶ್ಲೀಲವಾಗಿದ್ದರೆ ಆಗ ಆ ಸೆಕ್ಷನ್ ಅನ್ವಯವಾಗುತ್ತೆ. ಮೊದಲ ಬಾರಿ ತಪ್ಪು ಮಾಡಿದರೆ 3 ವರ್ಷ ಜೈಲು, 2ನೇ ಬಾರಿ ಮಾಡಿದರೆ 5 ವರ್ಷ ಜೈಲು ಮತ್ತು 10 ಲಕ್ಷಗಳವರೆಗೆ ದಂಡ ಬೀಳಬಹುದು. ಈಗ ನೀವು ಕೇಳಬಹುದು, ನಾನು ವಿಡಿಯೋ ಕ್ರಿಯೇಟ್ ಮಾಡಿಲ್ಲ, ಜಸ್ಟ್ ನನ್ನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದ್ದೆ, ಅದನ್ನು ನನಗೆ ಯಾರೋ ಕಳಿಸಿದ್ರು, ನಾನು ಅದನ್ನು ಗ್ರೂಪ್ಗೆ ಶೇರ್ ಮಾಡಿದೆ ಅಂತ. ಆಗ ನನಗೇನು ಶಿಕ್ಷೆ ಆಗಲ್ವಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ ಇದು ತಪ್ಪು. ನೆನಪಲ್ಲಿಡಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ಆಕ್ಷೇಪಾರ್ಹ ವಿಷಯವನ್ನು ಪ್ರಸಾರ ಮಾಡೋದು ಅಥವಾ ಹಂಚಿಕೊಳ್ಳೋದು ಕೂಡ ಒಂದು ಅಪರಾಧ ಆಗುತ್ತೆ. ನೀವು ಆ ವಿಡಿಯೋವನ್ನು ಡಿಲೀಟ್ ಮಾಡದೆ ಮಜಾ ತಗೊಂಡು ಇನ್ನೊಬ್ಬರಿಗೆ ಕಳಿಸಿದ್ರೆ ನೀವು ಕೂಡ ಅಷ್ಟೇ ಅಪರಾಧಿ ಆಗ್ತೀರಾ. ಅಡ್ಮಿನ್ಗಳಿಗೂ ಇಲ್ಲಿ ಜವಾಬ್ದಾರಿ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಬರುವ ಫಾರ್ವರ್ಡ್ ಮೆಸೇಜ್ಗಳನ್ನು ಕಣ್ಣು ಮುಚ್ಚಿ ನಂಬೇಡಿ, ಶೇರ್ ಮಾಡಬೇಡಿ. ಕೊನೆಯದಾಗಿ ಅತಿ ಮುಖ್ಯವಾದಂತಹ ವಿಷಯ ಏನಪ್ಪ ಅಂದರೆ, ಇದು ನಿಮಗೆ ನಿಮ್ಮ ಲೈಫಲ್ಲೂ ಕೂಡ ಯೂಸ್ ಆಗುವಂತಹ ವಿಷಯ. ಈ ರೀತಿ ಏನಾದರೂ ನಿಮ್ಮ ಫೋಟೋವನ್ನು ಯಾರಾದರೂ ಫೇಕ್ ಆಗಿ ಯೂಸ್ ಮಾಡಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದರೆ, ಹೆದರಿಕೆ ಉಂಟು ಮಾಡ್ತಾ ಇದ್ದರೆ ನೀವು ಹೆದರಬೇಡಿ. ಈ ವಿಡಿಯೋ ಅಥವಾ ಫೋಟೋದ ಲಿಂಕ್ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ನಂತರ 1930 ನಂಬರ್ಗೆ ಕರೆ ಮಾಡಿ ದೂರು ಕೊಡಿ ಅಥವಾ cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ ಅಥವಾ ಹತ್ತಿರದ CEN ಪೊಲೀಸ್ ಠಾಣೆಗೆ ಹೋಗಿ. ತಂತ್ರಜ್ಞಾನ ಇರೋದು ಒಳ್ಳೆಯದಕ್ಕೆ,
ಅದನ್ನು ಕೆಟ್ಟದಕ್ಕಾಗಿ ಬಳಸಿದ್ರೆ ಜೈಲು ಕಂಬಿ ಎಣಿಸೋದು ಗ್ಯಾರಂಟಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ತಲುಪುವಂತೆ ಮಾಡಿ. ಯಾರಿಗಾದರೂ ಕೂಡ ಈ ಒಂದು ವಿಡಿಯೋ ತಲುಪಿ ಸಹಾಯವಾಗಲಿ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಲೀಗಲ್ ಟಾಪಿಕ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.